ಕುದುರೆಕಾರನ ಸೇವೆ, ಎಲೆಗತ್ರೆ, ಕಾಯಿಕೊಂದಿ ಒಟ್ಟಿಗೆ, ಗೊರವಯ್ಯಗಳು, ಒಳಗಡೆಗೆ ಹಣ್ಣು ಕಾಯಿ ಮಾಡಿಕೊಡ್ತಕ್ಕಂಥ ಒಂದು ಪದ್ಧತಿ, ಗರ್ಭಗುಡಿಯಲ್ಲಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪದ್ಧತಿಗಳು, ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಇವತ್ತಿಗೂ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಗುಡ್ಡದ ಮೈಲಾರಲಿಂಗೇಶ್ವರ ದೇವಾಲಯದ ದರ್ಶನವನ್ನು ಪಡೆದು ಮಣ್ಣು ಮೈಲಾರ ದೇವಸ್ಥಾನಕ್ಕೆ, ಅಂದರೆ ಹಿರಿಯ ಮೈಲಾರ ದೇವಸ್ಥಾನದ ಕ್ಷೇತ್ರಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ. ಗುಡ್ಡದ ಮೈಲಾರಲಿಂಗೇಶ್ವರ ದೇವಸ್ಥಾನ ಹಾಗೂ ಮಣ್ಣು ಮೈಲಾರ ದೇವಸ್ಥಾನ ಹೋಗುವ ದಾರಿಯಲ್ಲಿ ಶ್ರೀ ನಿಜ ಶರಣರೆಂದು ಪ್ರಸಿದ್ಧಿ ಹೊಂದಿರುವ ಅಂಬಿಗರ ಚೌಡಯ್ಯನವರ ಗುರುಪೀಠವನ್ನು ಭೇಟಿಯಾದೆವು. ಶ್ರೀ ಅಂಬಿಗರ ಚೌಡಯ್ಯನವರು 1120ರಲ್ಲಿ ಶ್ರೀ ವಿರೂಪಾಕ್ಷಪ್ಪ ಹಾಗೂ ಪಂಪಾದೇವಿಯರವರ ಉದರದಲ್ಲಿ ಹಾವೇರಿ ಜಿಲ್ಲೆಯ ಚೌಡದಾನಪುರದಲ್ಲಿ ಜನಿಸಿದರು. ಈ ನರಸೀಪುರ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯ ಗುರುಪೀಠದ ಆವರಣದಲ್ಲಿ ಆರಾಧನೆ ಮಾಡುವಂಥ ಕಟ್ಟಡಗಳನ್ನು, ಶಾಲೆಗಳನ್ನು, ರಥೋತ್ಸವವನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಪರಮ ಪೂಜ್ಯ ಶ್ರೀ 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 ಸದ್ಗುರು ಶಾಂತಮುನಿ ಮಹಾರಾಜರ ಲಿಂಗೈಕ್ಯ ಮಂಟಪದ ದರ್ಶನ ಪಡೆದೆವು. ಈ ಗುರುಪೀಠದಲ್ಲಿ ಅಂಬಿಗರ ಚೌಡಯ್ಯನವರ ಪ್ರವಚನಗಳನ್ನು, ಅವರು ನುಡಿದ ವಚನಗಳನ್ನು ಸಾರ್ವತ್ರಿಕವಾಗಿ ಹಂಚಿಕೊಳ್ಳಲು ಇಲ್ಲಿ ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಮೀಟಿಂಗ್ ಹಾಲ್. ಇಲ್ಲಿ ತರಬೇತಿಗಳನ್ನು, ಬೋಧನೆಗಳನ್ನು, ವಚನಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಈ ದಿನ ಒಂದು ಪ್ರತಿ ಹುಣ್ಣಿಮೆ ಇಲ್ಲಿ ಶಿವಾನುಭವ ಗೋಷ್ಠಿಯನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಈ ದಿನ 161ನೇ ಹುಣ್ಣಿಮೆಯ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸದ್ಭಕ್ತರು ಬರೋದನ್ನು ಕಾಯುತ್ತಾ ಈ ಒಂದು ತರಬೇತಿ, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲಿಗೆ ಹಾವೇರಿ ಜಿಲ್ಲೆ ಮುಕ್ತಾಯವಾಯಿತು. ಇನ್ನು ಹೂವಿನಹಡಗಲಿ ತಾಲೂಕು ಪ್ರಾರಂಭ. ತುಂಗಭದ್ರಾ ನದಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ತುಂಗಭದ್ರಾ ನಿಜವಾಗಲೂ ನೀರು ತುಂಬಿ ಹರಿಯುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮೈಲಾರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಶಾಲೆ ಇದು. ಅಲ್ಲಿಂದ ನೇರವಾಗಿ ನಾವು ದ್ವಾರಬಾಗಿಲ ಹತ್ರ ಬಂದ್ವಿ. ದಾರಿ ಚೇಂಜ್ ಮಾಡ್ಬಿಟ್ರೆ ನೋಡಿಲ್ಲಿ ಇಲ್ಲ, ನಾವು ಬಂದಾಗ ಇದ್ದಿದ್ದಿಲ್ಲ. ನಾವು ಬಂದಾಗ ಎಲ್ಲಿತ್ತು ನಡು ಇದ್ದಿದ್ದಿಲ್ಲ. ಗುಡ್ಡದ ಮೈಲಾರ ದೇವಸ್ಥಾನದ ದರ್ಶನ ಮಾಡಿಕೊಂಡು ನಾನು, ನಮ್ಮ ತಮ್ಮ, ನಮ್ಮ ತಂಗಿಯರೆಲ್ಲರೂ ದೊಡ್ಡ ಮೈಲಾರಕ್ಕೆ ಬಂದಿದ್ದೀವಿ. ಇದೇ ಮೈಲಾರ ದೇವಸ್ಥಾನ ಮುಖ್ಯವಾಗಿರೋದು. ಹೂವಿನಹಡಗಲಿ ತಾಲೂಕು ಒಳಗಡೆ ಇರುವಂಥ ಮೈಲಾರ ದೇವಸ್ಥಾನ ಇದೇ ಕ್ಷೇತ್ರದಲ್ಲೇ ಆಗಿರೋದು. ಇದರದ್ದು ಇತಿಹಾಸನ ಹೇಳಬೇಕು ಅಂದರೆ ತುಂಬ ದೊಡ್ಡದಿದೆ. ಪರಮೇಶ್ವರ ದೇವರು ಭೂಮಿಯ ಮೇಲೆ ರಾಕ್ಷಸರ ಸಂಹಾರ ಮಾಡಲಿಕ್ಕೆ ಅವತಾರವನ್ನು ಪಡೆದಿರುವಂಥ ಕ್ಷೇತ್ರ ಇದು. ಎಲ್ಲಿ ಇಲ್ಲೇ ತೊಗೊಳಂಬರು, ಇಲ್ಲೇ ಅದ. ನಾವು ಏನು ತೋದಿ
ನೀ ಏನು ತೊಗೊಳ್ತಿ ಕಾಯಿ ತೊಗೊಳ್ತೀರೇನು ಗದಗ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀವಿ ಬರೀ ಹತ್ರ ನೋಡ್ರಿ ಮಾಲಿ ಹತ್ರ ಬಾ ಏಳು ಕೋಟಿ 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 ಏಳು ಮೈಲಾರ ಲಿಂಗೇಶ್ವರ ದೇವಸ್ಥಾನದ ದ್ವಾರ ಬಾಗಿಲು ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಮೈಲಾರ ಲಿಂಗೇಶ್ವರ ಪಾಲಿಕೆಗಳು ಪ್ರತಿ ವರ್ಷವೂ ಸವಿಯುವುದನ್ನು ನಾವು ಕಂಡಿರೋದು ಹೊಡೆದ್ರೆ ನಿಮ್ಮ ಹೆಸರು ಇನ್ಸ್ಟಾಗ್ರಾಮ್ ಇಲ್ಲ ಇನ್ಸ್ಟಾಗ್ರಾಮ್ ಇಲ್ಲ ಇನ್ಸ್ಟಾಗ್ರಾಮ್ ಐತಿ ನಮ್ಮ ಹೆಸರು ಬಸವರಾಜ್ ಬಸವರಾಜ ಯಾವ್ರವ್ರು ಕೃಷ್ಣಾಳವರು ಕೃಷ್ಣಾಳದವ್ರು ನೀವು ಯೂಟ್ಯೂಬ್ ಮಾಡ್ತೀರಾ ಹಾಕಿರ್ತೀರಿ ಬರಲ್ಲ ಹಂಗೆ ಮಾಡೋದಿಲ್ಲ ನೀವು ವಿಡಿಯೋ ಮಾಡೋದು ನೋಡಿದ್ರಲ್ಲ ಅದಕ್ಕೆ ಬಂದೆ ಆಯ್ತಾ ಥ್ಯಾಂಕ್ ಯು ನೀವು ಬರ್ತೀರಿ ಯೂಟ್ಯೂಬ್ ಒಳಗಡೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಅಂದ್ರೆ ಕೈ ಎಲ್ಲ ಮುರಿದೈತಿ ಅನ್ನೋದು ಇಲ್ಲ ಅಲ್ಲಿ ನೀರು ಅದಾವ ಕೈ ತಗೊಳ್ಳೋಣ ಅಲ್ರಿ ಅನ್ನ ಪ್ರಸಾದ ಯಾವಾಗಲೂ ಇರುತ್ತೆ ಇವಾಗ ಭಾನುವಾರ ಇರುತ್ತೆ ಸರ್ ಗುರುವಾರ ಇರುತ್ತೆ ಹುಣ್ಣಿಮೆ ಇವತ್ತು ಹುಣ್ಣಿಮೆ ಇದೆ ಸರ್ ನಾಳೆ ಐತಿ ಸಂಡೇ ಒಮ್ಮೆ ಫಿಕ್ಸ್ ಹುಣ್ಣಿಮೆಗೂ ಇರುತ್ತೆ ಹುಣ್ಣಿಮೆ ದಿನ ಇರುತ್ತೆ ಸರ್ ಮತ್ತು ಗುರುವಾರ ಇರುತ್ತೆ ಸರ್ ಗುರುವಾರನೂ ಇರುತ್ತೆ ಅಮಾವಾಸ್ಯೆಗೆ ಅಮಾವಾಸ್ಯೆ ಇರಲ್ಲ ಸರ್ ಅಮಾವಾಸ್ಯೆ ಗುರುವತ್ತಿ ಇರುತ್ತೆ ಮುಂದೆ 3 ಕಿಲೋಮೀಟರ್ ಅಲ್ಲಿದೆ ಇಲ್ಲಿ ಪ್ರತಿ ಭಾನುವಾರ ಪ್ರತಿ ಗುರುವಾರ ಪ್ರತಿ ಹುಣ್ಣಿಮೆ ಫಿಕ್ಸ್ ಅದು 10 ರೂಪಾಯಿ ಇದು ದೇವತಾ ಸಿಂಹಾಸನ ಕಪಿಲ ಮಹಾಮುನಿಗಳು ಈ ಒಂದು ಗದ್ದಿಗೆ ಮೇಲೆ ಕೂತ್ಕೊಂಡು ಪುರಾಣವನ್ನು ಹೇಳುವುದು ದೇವಸ್ಥಾನದ ಆಗುಹೋಗುಗಳ ಬಗ್ಗೆ ನಡೆದು ಬಂದಿರುವಂಥ ಪರಂಪರೆಯನ್ನು ಸಾರುವ ಬಗ್ಗೆ ಸಂಪೂರ್ಣವಾಗಿ
ಮಾಹಿತಿಯನ್ನು ಹೇಳ್ತಾಯಿದ್ರು. ಇದೊಂದು ಹಳೆಯ ಕಟ್ಟಡ ನೋಡ್ತಾ ಇದ್ದೀವಿ ನಾವು ಇಲ್ಲಿ, ಎಲ್ಲ ಮರದಿಂದ ಕಟ್ಟಿರುವಂಥದ್ದು. ಅದಾದಮೇಲೆ 1200 ವರ್ಷಗಳ ಹಿಂದೆ ಭಕ್ತಾದಿಗಳ ಭಾವಚಿತ್ರವನ್ನು ತೆಗಿಲಿಕ್ಕೆ, ಅವುಗಳನ್ನು ನೆನಪಿಟ್ಕೊಳ್ಳಲಿಕ್ಕೆ ಯಾವುದೇ ಸಲಕರಣೆಗಳು, ಕ್ಯಾಮರಾಗಳು ಇರಲಿಲ್ಲ. ಹೀಗಾಗಿ ಅವನ್ನ ಕೆತ್ತನೆ ಮುಖಾಂತರ ಇಡ್ತಾಯಿದ್ರು. ಆ ಒಂದು ಕೆತ್ತನೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದು ತ್ರೈಲೋಕಮಲ್ಯ ಅಂಥೇಳಿ ಒಬ್ಬರು ಭಕ್ತರು, ಮೈಲಾರಲಿಂಗೇಶ್ವರ ದೇವರ ಭಕ್ತರು ಇವರು. ಸೊ ಅವ್ರ ಕೊಡುಗೆ ಜಾಸ್ತಿ ಐತಿ. ಹೀಗಾಗಿ ಅವ್ರದ್ದೊಂದು ಕೆತ್ತನೆ ಮಾಡಿ ಇಲ್ಲಿಟ್ಟು ಪೂಜೆ ಮಾಡ್ತಾರೆ. ಅದೇ ರೀತಿಯಾಗಿ ನಾಗಲಿಂಗೇಶ್ವರ ಅಂದರೆ ನಮ್ಮ ಈಶ್ವರನ ಅತಿ ಪ್ರಿಯವಾಗಿರುವಂತಹ ಅದು ಸರ್ಪ. ಹೀಗಾಗಿ ಅದನ್ನು ಸಹಿತ ಇಲ್ಲಿಟ್ಟು ಪೂಜೆ ಮಾಡ್ತಾರೆ. ಕಂಚೆ ವೀರರ ಪವಾಡಕಟ್ಟೆ. ಇವರಿಗೆ ಒಂದು ಗದ್ದಿಗೆ ಮಾಡಿ ವಂಶ ಪಾರಂಪರಿಕವಾಗಿ ದೇವರ ಆರಾಧನೆ ಮಾಡುವಂಥ ಕೆಲಸವನ್ನು ಕೊಟ್ಟಿರುತ್ತಾರೆ. ಸಪ್ತಮಾತೃಕೆಯರು ಹಾಗೂ ಕಾಲಭೈರವ ದೇವರನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಪಚ್ಚೆ ಕಲ್ಲಿನಿಂದ ತಯಾರಿಸಿರುವಂಥ ಮೂರ್ತಿಗಳು ಇದಾಗಿರುತ್ತೆ. ಇಲ್ಲಿ ಹನುಮಂತ ದೇವರನ್ನು ನಾವು ಕಾಣಬಹುದಾಗಿದೆ. ತಿರುಪತಿ ತಿಮ್ಮಪ್ಪನನ್ನು ಇಲ್ಲಿ ಬಂಧಿಸಿ ಇಟ್ಟಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಗರುಡ ವಾಹನ. 7 ಕೋಟಿ ಮೈಲಾರಲಿಂಗೇಶ್ವರ ದೇವರಿಗೆ ತಿರುಪತಿ ತಿಮ್ಮಪ್ಪ 7 ಕೋಟಿ ರೂಪಾಯಿಗಳನ್ನು ವರದಕ್ಷಿಣೆಯಾಗಿ ಕೊಡಬೇಕಾಗಿರುತ್ತದೆ. ಅದು ಕೊಟ್ಟಿರೋದಿಲ್ಲ. ಸೊ ಹೀಗಾಗಿ ಅವನ್ನ ಇಲ್ಲಿ ಬಂಧಿಸಿಟ್ಟಿರುವಂಥದ್ದನ್ನು ನಾವು ಕಾಣಬಹುದು. ನಾವು ಮೈಲಾರ ಕ್ಷೇತ್ರ, ಹೂವಿನಹಡಗಲಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದ ದೇವರಾಗಿರ್ತಕ್ಕಂಥ ಮೈಲಾರಲಿಂಗೇಶ್ವರ ತಾಯಿ ಗಂಗಾಮಾಳಮ್ಮ, ಪಾರ್ವತಿನೇ ಗಂಗಾಮಾಳಮ್ಮನಾಗಿರೋದು. ಈ ಪುಣ್ಯಕ್ಷೇತ್ರದಲ್ಲಿ ನಾವು ವಂಶ ಪಾರಂಪರ್ಯವಾಗಿ ಕಪಿಲಮುನಿ ಗುರುಪೀಠದ ಗುರುಗಳಾಗಿ ಇಲ್ಲಿ ಭಕ್ತಾದಿಗಳಿಗೆಲ್ಲರಿಗೂ ಆಶೀರ್ವಾದ ಮಾಡೋದು, ಭಂಡಾರ ಪ್ರಸಾದ, ಒಳಗಡೆಗೆಲ್ಲ ಪೂಜೆ ಪುನಸ್ಕಾರ, ಹಣ್ಣು ಕಾಯಿ ನೈವೇದ್ಯಗಳನ್ನು ಮಾಡಿಕೊಡ್ತಕ್ಕಂಥ ವಂಶಸ್ಥರು ನಾವಾಗಿದ್ದೇವೆ. ಇಲ್ಲಿ ನಾವು ಮುಖ್ಯ ಗುರುಗಳಾಗಿ ಎಲ್ಲ ನಮ್ಮ ವಂಶಿಕರಿಂದ ಪೂಜೆ ಪುನಸ್ಕಾರಗಳು ಮಾಡ್ತೀವಿ. ಇವತ್ತು ಮೈಲಾರ ಕ್ಷೇತ್ರ ತುಂಗಾಭದ್ರಾ ನದಿ ತೀರದಲ್ಲಿ ಬರ್ತಕ್ಕಂಥ ಪುಣ್ಯಕ್ಷೇತ್ರ. ಇದಕ್ಕೆ ಸ್ವಾಮಿ ಬರಬೇಕಾದ್ರೆ 7 ಕೋಟಿ ದೇವತರ ಸಮೇತ ಬಂದು ಮಲ್ಲಾಸುರ, ಮಣಿಕಾಸುರ ಅಂತ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ಜಾಗೃತ ಸ್ಥಳ ಇದು. ಇವತ್ತಿಗೂ ಅದೇ ರೂಪದಲ್ಲಿ ಎಲ್ಲ ಭಕ್ತಾದಿಗಳು ದೇವತರ ಸ್ವರೂಪದಲ್ಲಿ ಬಂದು ಆ ಮೈಲಾರಲಿಂಗೇಶ್ವರ ಒಂದು ಉದ್ಭವಲಿಂಗ ರೂಪದಲ್ಲಿ ಕಪಿಲ ಮಹಾಮುನಿಗಳಿಗೆ ಸಿಗುತ್ತೆ. ಅವರಿಗೆ ದರ್ಶನ ಕೊಟ್ಟಂಥ ಉದ್ಭವಲಿಂಗು ಅವರೇ ಇಲ್ಲಿ ಕಪಿಲ ಮಹಾಮುನಿಗಳು ನಾಮಕರಣ ಮಾಡಿ ಮೈಲಾರಲಿಂಗ ಅಂತ ಹೇಳಿ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಪುರಾತನ ಕಾಲದಲ್ಲಿ. ಆ ವಂಶಸ್ಥರು ನಾವಿಲ್ಲಿ ಗುರುಗಳಾಗಿ ಸೇವೆ ಮಾಡಿಕೊಂಡು ಬರ್ತಾಯಿದ್ದೇವೆ. ಇಲ್ಲಿ ಕುದುರೆಕಾರನ ಸೇವೆ, ಎಲೆಗತ್ರೆ, ಕಾಯಿಕೊಲ್ ಡ್ಯೂಟಿಗೆ, ಗೊರವಯ್ಯಗಳು, ಒಳಗಡೆಗೆ ಹಣ್ಣು ಕಾಯಿ ಮಾಡಿಕೊಡ್ತಕ್ಕಂಥ ಒಂದು ಪದ್ಧತಿ, ಗರ್ಭಗುಡಿಯಲ್ಲಿ ಎಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪದ್ಧತಿಗಳು, ಇಲ್ಲೆಲ್ಲ ಸಂಪ್ರದಾಯಗಳನ್ನು ಪುರಾತನ ಕಾಲದಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಇವತ್ತಿಗೂ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ 7 ಕೋಟಿ ದೇವತರ ಸಮೇತ ಬಂದು ರಾಕ್ಷಸರನ್ನು ಸಂಹಾರ ಮಾಡೋದಕ್ಕಾಗಿಯೇ 7 ಕೋಟಿ ಮೈಲಾರಲಿಂಗ ಅಂತ ಹೇಳಿ ಹೆಸರು ಬಂದಿದೆ. ಇದು ಭೂಮಂಡಲದಲ್ಲೇ ಮೂಲ ಮೈಲಾರ ಕ್ಷೇತ್ರ. ಇದಕ್ಕೆ ಹಿರೇ ಮೈಲಾರ ಅಂತ ಹೇಳಿ ಕರೀತಾರೆ. ಈ ಒಂದು ಪುಣ್ಯಕ್ಷೇತ್ರನೇ ತುಂಗಾಭದ್ರಾ ನದಿ ತೀರದಲ್ಲಿ ನೆಲೆಸಿರ್ತಕ್ಕಂಥದ್ದು. ಇಲ್ಲಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಕಾಗಿತ್ತು. ಹೀಗಾಗಿ ಬರೋಕ್ಕಾಗದೇ ಇರೋದ್ರಿಂದ ಎಲ್ಲ 3 ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಕರ್ನಾಟಕ ಅಲ್ಲಲ್ಲೇ ಗುರುಗಳು ಹೋಗಿ ಒಂದೊಂದು ಗುಡಿಗಳನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ, ಶಿಬಿರಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ. ಅವುಗಳನ್ನು ದೇವರ ಪೂಜೆ ಅಂತ ಹೇಳಿ ಆಯಾ ಊರಿನಲ್ಲಿರ್ತಕ್ಕಂಥ ಮೈಲಾರಲಿಂಗೇಶ್ವರ ಸದ್ಭಕ್ತರು, ಎಲ್ಲ ಸಕಲ ಸದ್ಭಕ್ತರು ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು, ದೇವರ ಮೂಲ ಸ್ಥಾನದಲ್ಲಿ ನಡೀತಕ್ಕಂಥ ಎಲ್ಲ ಧರ್ಮ ಆಚರಣೆಗಳನ್ನು
ಅಲ್ಲಲ್ಲೇ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇತ್ತೀಚೆಗೆ ಬ್ರಿಡ್ಜ್ ಆದಮೇಲೆ ನೇರವಾಗಿ ಮೈಲಾರಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋಂಗಿಲ್ಲ ಈಗ. ಆ ಒಂದು ಕಾರಣದಿಂದ ಇಲ್ಲಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಕನ್ನೋ ಗಾದೆ ಮಾತು ಆವಾಗಲೇ ಹುಟ್ಟುವಂಥದ್ದು. ಆದ್ದರಿಂದ ಇಲ್ಲಿ ಉದ್ಭವಲಿಂಗ ಇದೆ. ಕಪಿಲ ಮಹಾಮುನಿಗಳು ದೇವರು ಯಾವ ರೀತಿ ಬಂದಿದ್ದ ಶಿವ ಮತ್ತು ಪಾರ್ವತಿಯವರು ಅನ್ನೋದಕ್ಕೆ ಹುತ್ತದ ಮಣ್ಣಿನಿಂದ ಅಲ್ಲಿ ಮೂರ್ತಿಯನ್ನು ಮಾಡಿಟ್ಟಿದ್ದಾರೆ. ಆ ಮೂರ್ತಿಯನ್ನು ಪ್ರತಿ ಅಮಾವಾಸ್ಯೆ ದಿನ ನಾವು ಎಣ್ಣೆ ಸ್ನಾನ ಮಾಡಿಸಿ ಅಭ್ಯಂಜನ ಸ್ನಾನ ಮಾಡಿಸ್ತೀವಿ ಪ್ರತಿ ಅಮಾವಾಸ್ಯೆಯಲ್ಲಿ. ಆ ಒಂದು ಮಣ್ಣಿನ ಮೂರ್ತಿನೇ ಒಂದು ಮಹಾರಾಜನ ವೇಷದಲ್ಲಿ ಬಂದಿರೋದು. ರಾಕ್ಷಸನ ಸಂಹಾರ ಮಾಡಬೇಕಾದ್ರೆ ಅವ್ರನ್ನ ಡೆಂಕನ ಮರಡಿಯಲ್ಲಿ ಸಂಹಾರ ಮಾಡಿರ್ತಕ್ಕಂಥ ಜಾಗನೇ ಡೆಂಕನ ಮರಡಿ. ಆ ಒಂದು ಜಾಗದಲ್ಲಿ ಕೂಡ ಪ್ರತಿ ವರ್ಷ ಕಾರ್ಣಿಕೋತ್ಸವ ಅಂತ ನಡೆಯುತ್ತೆ. ಮೈಲಾರಲಿಂಗನ ವರ್ಷದ ಒಂದು ಭವಿಷ್ಯವನ್ನು ನಡೀತಕ್ಕಂಥದ್ದು. ಅದನ್ನೇ ಭಕ್ತಾದಿಗಳು ನಂಬ್ಕೊಂಡು ಮಳೆ ಬೆಳೆ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಈ ರೀತಿ ಇಲ್ಲಿ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಸದ್ಭಕ್ತರು ಜಾತ್ಯತೀತವಾಗಿ ಮನೆ ದೇವರಾಗಿ ಆಚರಣೆ ಮಾಡ್ಕೊಂಡು ಬರ್ತಾರೆ. ಆ ಕಾರಣದಿಂದಲೇ ಇಲ್ಲಿ ಎಲ್ಲ ಜಾತಿ ಮತ ಕುಲ ಭೇದ ಪಂಥ ಯಾವುದು ಎಲ್ಲವನ್ನೂ ಮರೆತು ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಒಂದೇ ಧರ್ಮದವರು, ಮೈಲಾರಲಿಂಗನ ಮಕ್ಕಳು ನಾವು ಅಂತ ಹೇಳಿ ಇವತ್ತು ಪ್ರತಿ ಹುಣ್ಣಿಮೆ ದಿನ ಭಾನುವಾರ ಜಾತ್ರೆ ಎಲ್ಲರೂ ಬಂದು ಇಲ್ಲಿ ಸೇರಿಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದಿದೆ. ಇಲ್ಲಿ ಕುದುರೆ ಕಾರಂತ ಸೇವೆ ಇದೆ, ಅದಕ್ಕೆಲ್ಲ ದೀಕ್ಷೆ ಕೊಡ್ತೀವಿ. ಕಾಯಿಕೋಲ್ ಡ್ಯೂಟಿಗೆ ಹಚ್ತಾರೆ, ಅದಕ್ಕೂ ದೀಕ್ಷೆ ಕೊಟ್ಟು ಗುರುಗಳಿಂದ ದೀಕ್ಷೆ ಪಡೆದ ನಂತರ ಅದನ್ನು ಮಾಡಬೇಕು. ಎಲೆಗತ್ರಿ ಅಂದರೆ ಹುಟ್ಟು ಕೂದಲುಗಳನ್ನು ತೆಗೆಸ್ತಕ್ಕಂಥದ್ದು, ಅದನ್ನು ಕೂಡ ಇಲ್ಲಿ ಶಾಸ್ತ್ರಸಮ್ಮತವಾಗಿ ದೇವಾಲಯದಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಆ ಪ್ರಕಾರವಾಗಿ ಇವತ್ತಿಗೂ ಆ ಸಂಪ್ರದಾಯಗಳು ನಡ್ಕೊಂಬಂದಿದೆ. ಮುಖ್ಯವಾಗಿ ದೋಣಿ ಸೇವೆ, ಇದು ಒಂದು ಸಾತ್ವಿಕ ದೇವರು. ಇದಕ್ಕೆ ಬಲಿ ಯಾವುದೂ ಇಲ್ಲ, ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು. ಎಲ್ಲ ಭಕ್ತರು ಮಾಂಸಾಹಾರ ಮಾಡೋರು ಬಂದಿದ್ದನ್ನು ಕೂಡ ಮೈಲಾರಲಿಂಗಪ್ಪನ ಭಕ್ತರಾಗಿ ಬಂದಾಗ ಅದನ್ನು ಯಾವುದನ್ನು ಮುಟ್ಟೋದಿಲ್ಲ ಇಲ್ಲಿ. ಅಂಥ ಒಂದು ಸಂಪ್ರದಾಯಗಳನ್ನು ಹಿಂದೆ ನಡೆಸ್ಕೊಂಬಂದಿರತಕ್ಕಂಥದ್ದಿದೆ. ಆ ಒಂದು ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಸದ್ಭಕ್ತರು ಕೂಡ ಭಾಳ ಭಕ್ತಿಯಿಂದ ನಿಷ್ಠೆಯಿಂದ ಬಂದು ದೇವರ ಸೇವೆಯನ್ನು, ಭಗವಂತನ ಸೇವೆಯನ್ನು ಮಾಡಿ ಗುರುಗಳಿಂದ ಭಂಡಾರ ಪ್ರಸಾದ ಆಶೀರ್ವಾದ ತಗೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇದೆ. ಹೀಗೆ ನಡೆದುಕೊಂಡು ಬಂದಿರತಕ್ಕಂಥ ಸಂಪ್ರದಾಯದಲ್ಲಿ ಮೈಲಾರ ಕ್ಷೇತ್ರ ಅಂತಕ್ಕಂಥದ್ದು ಒಂದು ದೊಡ್ಡ ಪುಣ್ಯಕ್ಷೇತ್ರವಾಗಿ ಇವತ್ತು ಭೂಮಂಡಲದಲ್ಲಿ ನೆಲೆಸಿದೆ. ಆ ಪ್ರಕಾರ ಸೂರ್ಯಚಂದ್ರ ಇರೋಮಠನೇ ಈ ದೇವರು ಇದೇ ರೀತಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ ಇದೆ. ಇದು ಅನೇಕ ಸಂಪ್ರದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇವಸ್ಥಾನ. ಅದಕ್ಕೆ ಭಕ್ತಾದಿಗಳು ಭಕ್ತಿಯಿಂದ ಬಂದು ಇಲ್ಲಿ ಸೇವೆ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ಎಲ್ಲ ಬರ್ತಕ್ಕಂಥ ಸದ್ಭಕ್ತರಿಗೆ ಇಲ್ಲಿ ಹೆಚ್ಚಿನ ಸೌಕರ್ಯಗಳು ಬೇಕು, ಶೌಚಾಲಯಗಳು ಬೇಕು, ಮೂಲಭೂತ ಸೌಕರ್ಯ ಬೇಕು. ಇದು ಧಾರ್ಮಿಕ ದತ್ತಿ ಇಲಾಖೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನ. ಹುಂಡಿಗೆ ಎಲ್ಲರೂ ಕಾಣಿಕೆ ಹಾಕ್ತಾರೆ. ಆ ಕಾಣಿಕೆಯನ್ನು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲ ಭಕ್ತರಿಗೆ ಅನುಕೂಲ ಆಗತಕ್ಕಂಥ ಒಂದು ಶೌಚಾಲಯಗಳು, ಮೂಲಭೂತ ಸೌಕರ್ಯಗಳು, ವಸತಿ ಗೃಹಗಳನ್ನು ಮಾಡ್ತಕ್ಕಂಥದ್ದು ಸೂಕ್ತವಾಗಿದೆ. ಅದನ್ನು ಕೂಡ ನಾವೀಗಾಗಲೇ ಸರ್ಕಾರಕ್ಕೆ ನಾವೆಲ್ಲ ತಿಳಿಸ್ತಾನೇ ಇದ್ದೀವಿ. ಆದಷ್ಟು ಬೇಗನೆ ಮಾಡಿದಷ್ಟು ನಮಗೆ ಒಳ್ಳೆಯದು ಅಂತಕ್ಕಂಥದ್ದನ್ನು ಇದರ ಮುಖಾಂತರ ನಾವು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅದೇ ದೋಣಿ ಸೇವೆ ಅಂದರೆ ಭಕ್ತಿಯಿಂದ ಮಾಡಿರ್ತಕ್ಕಂಥ ಎಡೆ ಅಂತ ಹೇಳ್ತಾರೆ. ಅದಕ್ಕೆ ಹೋಳಿಗೆ, ತುಪ್ಪ, ಕೋಸಂಬರಿ, ಪಲ್ಯ, ತಿಳಿ ಸಾರು, ಅನ್ನ ಎಲ್ಲ ಭಕ್ತಿಯಿಂದ ಮಾಡಿ ಮೊದಲು ದೋಣಿ ತುಂಬಿಸ್ತಾರೆ. ಅದು ಮೈಲಾರಲಿಂಗಪ್ಪ ಸ್ವೀಕರಿಸ್ತಂತೆ ಅಂತ ಅದನ್ನು ಗೊರವೈಗಳು ಅದನ್ನು ದೋಣಿ ಸೇವೆ ಮಾಡಿ ಅದನ್ನು ಪ್ರಸಾದ ಸ್ವೀಕರಿಸ್ತಾರೆ. ಅದಕ್ಕೆ ದೋಣಿ ಸೇವೆ ಅಂತೇಳಿ ಅದು ಹೆಸರು ಬಂದಿದೆ. ಅದೇ ಇದಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋಕ್ಕಾಗಿದ್ರೆ ಅಂದರೆ ಸಣ್ಣ ಮೈಲಾರಗಳು ಉಟ್ಕೊಂಡು ಮಹಾಂತೇಶ್ ಅಂತ ಯಾವ ಗದಗ ಸರ್. ನಾವು ಮೂಲತಃ ಮೊರಬ್ದವರು, ಧಾರವಾಡ ಹತ್ರ ಮೊರಬ. ಈಗ ನಾವು ಕಟ್ಲಾಗಿದ್ದಲ್ಲ ಇಲ್ಲೇ ಗದಗ. ನಾವು ನಮ್ಮ ತಮ್ಮರೆಲ್ಲರೂ ಬಂದಾರೆ, ಅವ್ರು ಮುಂದೆ ಹೋಗ್ಬಿಟ್ರೆ ನಾವು ಏನೇನು ವಿಡಿಯೋ ಮಾಡ್ಕೊಂಡು ಬಂದರೆ ಲೇಟ್ ಆಗ್ತದೆ. ಥ್ಯಾಂಕ್ ಯು. ನಿಮ್ಮನ್ನ ಹುಡುಗಾಡಾಗತ್ತಿದೆ.
ಹಿಂಗಾದ ಹೋಗ್ಬಾ. ಗುಡ್ಡದ ಮೈಲಾರ ಲಿಂಗೇಶ್ವರ ದೇವಸ್ಥಾನದಲ್ಲಿ ದರ್ಶನ ಹೇಗೆ ಪಡೆದು ಹಂಗೆ ಈ ಮಣ್ಣು ಮೈಲಾರ ದೇವಸ್ಥಾನದೊಳಗಡೆ ಮೈಲಾರ ಲಿಂಗೇಶ್ವರ ದೇವರ ದರ್ಶನ ಪಡಿಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಇವತ್ತು ನೂಲು ಹುಣ್ಣಿಮೆ, ಇವತ್ತಿನ ಜನಸಂಖ್ಯೆ ಜಾಸ್ತಿ ಐತಿ, ಭಕ್ತರು ಭಾಳ ಬಂದಾರ. ಹೀಗಾಗಿ ನಮ್ಗೆ ಹೋಗೋಕ್ಕಾಗಲಿಲ್ಲ. ಸಾಯಂಕಾಲ ಸಂಜೆ 4 ಗಂಟೆ ಆಗೈತಿ. ಈಗಾಗಲೇ ಪಾಳೆ ಹಚ್ಚಿ ಇನ್ನು ದರ್ಶನ ಪಡಿಬೇಕಂದ್ರೆ 6 ಗಂಟೆ ಆಕೈತಿ. ಮುಂದೆ ನಾವು ರಾಖಿ ಕಟ್ಟಿಸ್ಕೊಳ್ಳೋ ಕಾರ್ಯಕ್ರಮಗಳೆಲ್ಲ ಪೆಂಡಿಂಗ್ ಉಳಿತಾವೆ. ಅದಕ್ಕೆ ಇವತ್ತು ನಾವು ಈ ದರ್ಶನ ಇಷ್ಟ ಮುಗಿಸ್ತಾ ಇದ್ದೀವಿ. ಮತ್ತು ಇವತ್ತು ಅಂದ್ಕೊಂಡಂಗೆ ನಾವು ನೂಲು ಹುಣ್ಣಿಮೆ ದಿವಸ ದರ್ಶನಕ್ಕೆ ಬಂದೀವಿ. ಇವತ್ತಿನಿಂದ ನಾವು 5 ಹುಣ್ಣಿಮೆಗೆ ಮೈಲಾರ ದೇವ್ರಿಗೆ ನಡ್ಕೊತೀವಿ. ಯಾಕಂದ್ರೆ ಈ ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ 5 ಹುಣ್ಣಿಮೆ ಬರೋದ್ರಿಂದ ಒಳ್ಳೇದಾಕೈತಿ ಅಂತೇಳಿ ಹಿರಿಯರು ಹೇಳ್ಯಾರ. ಹೀಗಾಗಿ ನಾವೆಲ್ಲರೂ ಬಂದು ಇಲ್ಲಿ ದರ್ಶನ ಪಡೆಯಾಗತ್ತೀವಿ. ನಿಮಗೂ ಏನಾದರೂ ಸಂಕಲ್ಪಗಳಿದ್ರೆ, ಏನಾದರೂ ನಿಮ್ಮ ಆಲೋಚನೆ ಒಳಗಡೆ ಏನಾದರೂ ಒಳ್ಳೇದಾಗಬೇಕು ಅನ್ನೋದಿದ್ರೆ, ಸೊ ನೀವು ಕೂಡ ಇಲ್ಲಿ 5 ಹುಣ್ಣಿಮೆನ ದೇವರಿಗೆ ನಡ್ಕೊಂಡು ದರ್ಶನ ಪಡ್ಕೊಂಡು ದೇವರಿಗೆ ಪ್ರೀತಿ ಪಾತ್ರರಾಗಬೇಕಂತೇಳಿ ಕೇಳ್ಕೊಳ್ತೇನೆ. ಎಷ್ಟು ಜಲ್ದಿ ಆಕೈತಿ ಅಷ್ಟು ಜಲ್ದಿನ ಊರಿಗೆ ಹೋಗಬೇಕು ಅಂತೇಳಿ ಅಂದ್ಕೊಂಡು ಬಂದ್ವಿ. ಆದ್ರೆ ಶಿರಟ್ಟಿಗೆ ಬಂದು ಮಳೆಯಾಗ ಸಿಕ್ಕೊಂಡ್ವಿ. ಬೆಳ್ಳಟ್ಟಿ ದಾಟಿ ಶಿರಟ್ಟಿಯಿಂದ 1 ಕಿಲೋಮೀಟ್ರ್ ದೂರ ಅದೀವಿ. ಆದ್ರೆ ಏನು ಮಾಡೋದು, ಮಳೆ ಬಂತು. ಅದಕ್ಕೆ ಒಂದು ಗಿಡದ ಬುಡಕ್ಕೆ ನಿಂತೀವಿ. ಇದು ನನ್ನ ಮಗನ ಫೇವ್ರೇಟ್ ಬನಿಯಾನ ಟ್ರೀ, ಆಲದ ಮರ, ಬನಿಯಾನ ಟ್ರೀ. ಇದು ನಮ್ಮದು ನ್ಯಾಷನಲ್ ಗಿಡನೂ ಹೌದು. ಸೊ ಎಲ್ಲರಿಗೂ ಗೊತ್ತಿರಲಿ. ಇನ್ನೊಂದು 33 ಕಿಲೋಮೀಟ್ರ್ ಇಲ್ಲಿಂದ ನಮ್ಗೆ ಗದಗ. ಏನು ಮಾಡೋದು, ದುರ್ದೈವ ಮಳೆ ಚಾಲು ಆಯಿತು. ಸ್ವಲ್ಪ ನಿಂತೀವಿ, ಒಂದು ಸ್ವಲ್ಪ ಕಡಿಮೆ ಆಗಲಿ. ಯಾಕಂದರೆ ಕ್ಯಾಮ್ರಾ ಅದು ಒಂದು ಸ್ವಲ್ಪ ತುಟ್ಟಿ ಕ್ಯಾಮ್ರಾ ಅದು ಅದಾವ ಅಂಥೇಳಿ ಒಂದು ಸ್ವಲ್ಪ ವೇಟ್ ಮಾಡಿ ಹೋಗ್ತೀವಿ. ಈಗ ಮತ್ತೆ ಮಕ್ಕಳು ಕಾಣೋಂಗೆ ಮಾಡು. ಹಾಂ ರೀ, ಹಿಂಗೆ ಕೈ ಮಾಡಿ ಗಾಡಿ ಹಾಂ ಬ್ಯಾಗ್ ವಜ್ಜಾಗೈತಲ್ಲ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.